ಬಂಜಾರ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒತ್ತಾಯ ಬಂಜಾರ ಸಮಾಜ ಮಾಡ್ತಾ ಇದ್ದಾರೆ. ನೀವೊಬ್ಬ ನಾಯಕರಾಗಿ ಏನು ಹೇಳ್ತೀರಿ? ನಾನು ಒಬ್ಬನ ಆಕಾಂಕ್ಷಿ, ನಾನೇ ಒಬ್ಬನ MLA, ಎಲ್ಲವೂ ಹಾಲಿನ ಹಾಲು ನಾನೇ. ಹಾಗಾಗಿ ಈಗಾಗಲೇ ನನಗೆ ಡೆಪ್ಟಿ ಸ್ಪೀಕರ್ ಕೊಟ್ಟಿದ್ದಾರೆ, ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಭಾಳ ಸಲ ನಿಮ್ಮೆದುರು ಹೇಳಿದ್ದಾನೆ. ಸಂಪುಟ ಪುನರ್ರಚನೆ ಆಗುವ ಸಂದರ್ಭದಲ್ಲಿ ನಾವು ಕೂಡ ನಿಮಗೆ ಪ್ರಯಾರಿಟಿ ಕೊಡ್ತೀವಿ ನಿಮ್ಮ ಸಮಾಜಕ್ಕಂತ ಎಲ್ಲ ಲೀಡರ್ಗಳು ಹೇಳಿದ್ದಾರೆ. ಅದು ಒಟ್ಟಾರೆ ಯಾವಾಗ ಸಂಪುಟ ಪುನರ್ರಚನೆ ಆಗ್ತತಿ ಅವತ್ತು ನಾವು ಕಾದು ನೋಡೋಣ. ಈಗ ಉಳಿದ ಜಿಲ್ಲೆಯ ಉಳಿದ ಶಾಸಕರಿದ್ದಾರೆ, ಶ್ರೀನಿವಾಸ್ ಮಾನೆ ಆಗಿರ್ಬೋದು, ಸುವರ್ಣವರಾಗಿರ್ಬೋದು, ಸಲೀಂ ಅಹ್ಮದ್ ಆಗಿರ್ಬೋದು, ಇವರು ಕೂಡ ನಾವು ಹಿರಿಯರಿದ್ದೀವಿ. ಈಗ ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಎಲ್ಲರೂ MLA ಆಗಬೇಕು ಅನ್ನೋದು, MLA ಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಆಸೆ ಕೂಡ. ನಾವು ನೀನಾಗಬೇಡ, ನೀನಾಗೋ, ನಾನಾಗಬೇಕು. ನಾನೇನಪ್ಪ ಅಂದ್ರೆ ನಮ್ಮ ಸಮುದಾಯದಿಂದ ನಾನು ಒಬ್ಬ ಏಕೈಕ ಶಾಸಕನಿದ್ದೀನಿ. ನನಗೆ ಒಂದು ಅವಕಾಶ ಹಿಂದೆ ಎಲ್ಲ ಸಂಪುಟದಲ್ಲಿಯೂ ನಮ್ಮರೊಬ್ಬರು ಮಂತ್ರಿಯಾಗಿದ್ದಿದ್ದು. ಇದೇ ಸಲ ಸಿದ್ದರಾಮಯ್ಯವರ 2ನೇ ಸಾರಿ ನಾವು ಇಲ್ಲ, 1ನೇ ಸಾರಿ ನಾನು ಇದ್ದೆ, 2ನೇ ಸಾರಿ ಇಲ್ಲ. ಅದರಿಂದ ಸಂಪುಟ ರಚನೆ ಮಾಡುವ ಸಂದರ್ಭದಲ್ಲಿ ನಿಮಗೂ ಪ್ರಾಶಸ್ತ್ಯ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಂಪುಟ ಯಾವತ್ತು ರಚನೆ ಆಗ್ತದೆ ಅಲ್ಲಿವರೆಗೂ ನೋಡೋಣ. ನೋಡಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಕಾಂಗ್ರೆಸ್ನಲ್ಲಿ ಹೈಕಮಾಂಡು ಯಾರೀಗ ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಸರ್, ಈಗ 2.5 ವರ್ಷ ಆದ ನಂತರ ಏನು ಮಾತುಕತೆ ಆಗಿತ್ತ, ಏನು DK ಶಿವಕುಮಾರ್ CM ಮಾಡಬೇಕು ಅನ್ನೋದು ಅಧಿಕಾರ ಹಸ್ತಾಂತರದ ಬಗ್ಗೆ? ಈಗ ನೀವು ಇಲ್ಲ, ನಾವು ಇಲ್ಲ, ಯಾರ್ಯಾರು ಮಾತಾಡಿದರೆ ನಮಗೆ ಗೊತ್ತಿಲ್ಲ. ನಾನು ಕಳೆದ ಎಷ್ಟು ಸಲ ಪ್ರಶ್ನೆ ಕೇಳ್ತಾರೆ ಅವತ್ತಿದ್ದ ನಾನು ಅದೇ ಮಾತನ್ನು ಇವತ್ತು ಹೇಳ್ತೇನೆ, ನಾಳೆ ಹೇಳ್ತೇನೆ. ಅವತ್ತು ಏನು ಮಾತುಕತೆ ಆಗಿದೆ ಅನ್ನೋದನ್ನು ಹೈಕಮಾಂಡು ಅವ್ರು ಯಾರ್ಯಾರು ಇದ್ದರು ಅನ್ನೋದು ನಮಗೆ ಗೊತ್ತಿಲ್ಲ. ಆವತ್ತು ಯಾರಿದ್ದರು, ಯಾರ ಮುಖಾಂತರ ಮಾತಾಡಿದರು ಅನ್ನೋದು ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯರು 5 ವರ್ಷದವರೆಗೆ ನಾನೇ ಮುಖ್ಯಮಂತ್ರಿ ಅಂತ ನಾವು ಪತ್ರಿಕಾ ಹೇಳಿಕೆ ನೋಡ್ತೇವೆ, TV ಒಳಗೆ ನೋಡ್ತೇವೆ. ಮತ್ತು DK ಶಿವಕುಮಾರ್ ಅವರಿಗೆ ನಾವು ಆದಮೇಲೆ ಆಗ್ತಾರೆ ಅಂತ ಹೇಳ್ತಾರೆ ವಿನ ಅವರು ಏನೂ ಸ್ಪಷ್ಟವಾಗಿ ಇನ್ನೂ ಹೇಳಿಲ್ಲ. ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ಆಕಾಶದ ಮೇಲಿನ ಸುದ್ದಿ ಭೂಮಿ ಇದ್ದಲ್ಲಿದ್ದರಿಗೆ ಯಾರಿಗೆ ಏನು ಗೊತ್ತು ಅದನ್ನು ಹೇಳೋದು ಕಷ್ಟ. ಅಲ್ಲ, ಮುಖ್ಯಮಂತ್ರಿ ಆಯ್ಕೆ ಆಗುವಾಗ ಶಾಸಕರ ಸಭೆ ಕರೆದೇ ಆಗಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ಒಂದು ಒಪ್ಪಂದ ಆಗಿತ್ತಾ? ನೋಡಿರಿ, ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯ. ಈಗ ಶಾಸಕಾಂಗ ಸಭೆ ಕರಿಬೇಕು, ಮೆಜಾರಿಟಿ ಇದ್ದರಿಗೆ ಮಾಡಬೇಕು ಅನ್ನೋದು ಒಂದು ನಿಯಮ. ಆದರೆ ಇಲ್ಲಿವರೆಗೂ ಕೂಡ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಆಗಿರ್ತೈತಿ. ಯಾವಾಗೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಕರೆದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದು ನನಗೆ ಗೊತ್ತಿಲ್ಲ. ಈಗ BJP ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಶಾಸಕರ ಮಾರಾಟ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ರಾಜ್ಯಪಾಲರು ಹೇಳಿದರೆ ನಾನು ಸುಮ್ಮನೆ ಕೂರಲ್ಲ ಈ ರೀತಿ ನಡೆದ್ರೆ ಅಂತೇಳಿ. ಅಂದರೆ ಕುದುರೆ ವ್ಯಾಪಾರ ನಡೀತಾ ಇದೆಯಾ ಸರ್? ಯಾವ್ಯಾವುದು ನಡೆದಿಲ್ಲ. ಎಲ್ಲ ಊಹಾಪೋಹಗಳು, ಎಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿಗಳು. ನಾನು ಕೂಡ ಅಲ್ಲೇ ಇದ್ಕೊಂಡಿದ್ದು ಎಲ್ಲ ನೋಡ್ತಾ ಇದ್ದೇವೆ. ಯಾಕೆ ಕುದುರೆನೂ ಇಲ್ಲ, ಕತ್ತಿ ವ್ಯಾಪಾರನೂ ಇಲ್ಲ. ಅವರು BJPಯವರಿಗೆ ಇದು ರೂಢಿ. ಅವ್ರು ಎಂದೂ ಜನ ಅವರಿಗೆ ಬಹುಮತದಿಂದ ಓಟ್ ಕೊಟ್ಟು ಗೆಲ್ಲಿಸಿ ಎಂದೂ ಮೆಜಾರಿಟಿ ಮಾಡ್ಕೊಂಡು ಬಂದವರಲ್ಲ. ಯಾವತ್ತು ಕುದುರೆ ವ್ಯಾಪಾರ ಮಾಡ್ಕೊಂಡು ಬಂದಿರೋರು ಆ ಕುದುರೆ ವ್ಯಾಪಾರ ಮಾಡೋದಕ್ಕೆ ಕನಸು ಬೀಳ್ತತೆ. ಈ ಕನಸಿನಾಗ ಹಿಂಗಾಗಿದ್ದೆ, ನಾನು ಹಿಂಗಾಗಿದ್ದೆ ಅಂಥೇಳಿ ಆ ಕನಸು ನನಸಾಗಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡು ಗಟ್ಟಿಯಾಗಿದೆ, ತೀರ್ಮಾನವನ್ನು ಅವರು ತಗೊತಾರೆ ಮತ್ತು ಮೆಜಾರಿಟಿ ನಮ್ಗೆ ಸಾಕಷ್ಟಿದೆ. ಆದ್ದರಿಂದ ಯಾವುದೇ ಜೈಲಿನಲ್ಲಿ ಇದ್ದಂಥ ಶಾಸಕರನ್ನ ಹೋಗಿ ಯಾವಾಗೂ ಭೇಟಿ ಆಗಲಿದ್ದಂಥ DK ಶಿವಕುಮಾರ್ ಯಾಕೆ ಭೇಟಿ ಆದರು ಅನ್ನೋ ಪ್ರಶ್ನೆ. ವ್ಯಾಪಾರಕ್ಕೆ ಹೋಗಿದ್ರ, ಸಹಿ ಸಂಗ್ರಹ ಮಾಡೋಕೆ ಹೋಗಿದ್ರ ಅಂತ ಕೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಾಗ ಹೋಗಿ ಭೇಟಿ ಆಗಿರ್ಬೋದು. ಈ ಸಂದರ್ಭದಲ್ಲಿ ಯಾಕೆ ಸಂದರ್ಭದಲ್ಲಿ ಎಲ್ಲ ಭೇಟಿ ಆಗ ಮಾನವೀಯತೆಯಿಂದ ಭೇಟಿ ಆಗಿರ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಅದರಿಂದ ಅದ್ರ ಬಗ್ಗೆ ಭಾಳ ಕೇಳಿ ಬರೋಟಿಗೆ ಸರ ದಲಿತ CM ಆಗಬೇಕು, ನಾನು CM ಆಗುವಂಥ ಆಕಾಂಕ್ಷಿ ಅಂತೇಳಿ ಪರಮೇಶ್ ಅವರು ಹೇಳ್ತಾ ಇದ್ದಾರೆ. ಪರಮೇಶ್ ಅವ್ರ ಬಗ್ಗೆ ನೋಡ್ರಿ, ಈಗ ಸೀಟ್ ಖಾಲಿ ಇಲ್ಲ.
ಸೀಟ್ ಖಾಲಿ ಇದ್ದರೆ ಅದ್ರ ಮೇಲೆ ಯಾರು ಬೇಕಾದ್ರೂ ಕುಂದಿರ್ಬೋದು. ಈಗ ರುದ್ರಪ್ಪ ಲಮಾಣಿಗೂ ಆಸೆ ಇಲ್ವಾ ಸಿ ಎಮ್ ಆಗಬಾರ್ದು ಅಂತೇಳಿ? ಹೈಕಮಾಂಡ್ ಬಂದು ರುದ್ರಪ್ಪ ಲಮಾಣಿಯವರೇ ನೀವು ಸಿ ಎಮ್ ಆಗ್ರಿ ಅಂತ ಹೇಳಿದ್ರೆ ನಾನು ಸಿ ಎಮ್ ಆಗ್ತೀನಿ ಅಂತೀನಿ. ಅದಕ್ಕೆ ಸೀಟ್ ಖಾಲಿ ಇದ್ದಾಗ ಇವೆಲ್ಲ ಮಾತಾಡೋದು. ಸೀಟ್ ಖಾಲಿ ಇಲ್ಲ, ಸೀಟ್ ಮೇಲೆ ಜನ ಇದ್ದಾರೆ, ಸೀಟ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಹೇಳಿ ಕೇಳೋದು ಇದು ಸಹಜವಾದಂಥದ್ದು ಪ್ರಕ್ರಿಯೆ. ಅದರಿಂದ ನಾವು ಇವಕ್ಕೆ ಯಾವಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೈಕಮಾಂಡ್ ಪವರ್ಫುಲ್ ಆಗಿದೆ. ಹೈಕಮಾಂಡ್ ತೀರ್ಮಾನ ತೊಗೊತೈತಿ, ಹೈಕಮಾಂಡಿನ ತೀರ್ಮಾನದಂತೆ ನಾವೆಲ್ಲರೂ ನಡ್ಕೊತೇವೆ. ಯಾವುದೇ ಈ ಸುಮ್ಮನೆ ನಾನು ಇವತ್ತು ಬೆಳಿಗ್ಗೆ ನೋಡಿದೆ, ಅಶೋಕ ಮತ್ತು ನಮ್ಮ ಜೋಶಿಯವರು ಹೇಳ್ತಾಯಿದ್ರು ಹಾಗೆ ನಡೆದಿದೆ ಹೀಗೆ ನಡೆದಿದೆ. ಯಾವುದೂ ನಡೆದಿಲ್ಲ. ಅದಕ್ಕೆ ಅವ್ರ ತಲೆಗೆ ಏನೈತಿ ಕುದುರೆ ವ್ಯಾಪಾರ ಅಂದ್ರಲ್ಲ, ಕುದುರೆ ವ್ಯಾಪಾರ ಯಾವಾಗ ಮಾಡಬೇಕು ಅಂತ ಅವ್ರ ತಲೆಯಾಗಿಂದ ಬಿಟ್ಟರೆ ಇನ್ನು ಯಾವ ವ್ಯಾಪಾರವೂ ನಡೆದಿಲ್ಲ. ಸುತ್ತಕ್ಕೆ ದೂರವಾದದ್ದು. ಜವಾಬ್ದಾರಿಯಿಂದ ಮಾತಾಡಬೇಕು. ಹೈಕಮಾಂಡ್ ಅಂತ ಇವರೇ 5 ವರ್ಷ ನಡೀತಾರಂತ ಘೋಷಣೆ ಮಾಡಲಿಲ್ಲ. ಇಲ್ಲ, ಸಮಯ ಬಂದಾಗ ಮಾಡ್ತಾರೆ. ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಸಮಯ ಬರಬೇಕಲ್ಲ. ಅದು ಮಾತಾಡಿದ್ದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲಪ್ಪ. ಸಮಯ ಬಂದರೆ ರುದ್ರಪ್ಪ ಲಮಾಣಿಯವರು ಅದೇ ಹೈಕಮಾಂಡ್ ಬಂದು ಅಲ್ಲಪ್ಪ ನಮ್ಗೆ ಗೊತ್ತಿಲ್ಲ, ನಮ್ಮ ಬಾರಪ್ಪ. ನಾನು ಹೋದ್ಸಲ ಮಂತ್ರಿಗಿರಿ ಕೇಳಲೇ ಇಲ್ಲಪ್ಪ, ನಾನು ಒಟ್ಟ ಕೇಳಿದ್ದಿಲ್ಲ. ಸಿದ್ದರಾಮಯ್ಯರು ಫೋನ್ ಮಾಡಿ ನೀನು ಮಂತ್ರಿ ಮಾಡ್ತೇವೆ ಅಂತ ಹೇಳಿದರು. ನಾನೇನು ಕೇಳೇ ಇಲ್ಲ, ಏನು ಸರ್ ಏನು ಹೇಳಕತ್ತೀರಿ ಅಂತ ನಾನು ಅಂದೆ. ದಿಲ್ಲಿಯಿಂದ ಫೋನ್ ಮಾಡಿದರು. ಇಲ್ಲ ಅಂತಂದು ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಅಂದು ಅವ್ರು ಪಿ ಎಗೆ ಹೇಳಿದರು. ರುದ್ರಪ್ಪಗೆ ಪ್ರೋಟೋಕಾಲ್ನವ್ರಿಗೆ ಹೇಳಿ ನಾಳೆ ಪ್ರೋಟೋಕಾಲ್ ಕೊಡೋಕೆ. ಹಂಗೆ ನಾನು ಮಂತ್ರಿ ಆಗಕ್ಕೆ. ಹಿಂಗೆ ಸಮಯ ಬಂದಾಗ ಅದೇ ಮಾಡಬೇಕಾರೆ ಬರ್ತೈತೆ ರೀ. ಈಗ ಎಲ್ಲಿದ್ದು ಸುಮ್ಮನೆ ಬರ್ತೈತಾ? ಮಾಡಬೇಕಾದ್ರೆ ಫೋನ್ ಬಂದೇ ಬರ್ತೈತಿ. ನನಗೆ ಆ ವಿಶ್ವಾಸ ಇದೆ, ಫೋನ್ ಬರ್ತೈತಿ. ಅದು ನಾದರೂ ಸಹಿತ ನಾವು ಹೈಕಮಾಂಡಿನ ಆದೇಶದಂತೆ ನಡ್ಕೊಳ್ತಕ್ಕಂಥವ್ರು. ಹೈಕಮಾಂಡು ಆಮೇಲೆ ಇನ್ನೊಂದು, ಈಗಿರೋ ನನ್ನ ಪೋಸ್ಟ್ ಏನೈತಲ್ಲ, ಇದು ಎಲ್ಲರಿಗಿಂತಲೂ ಭಾಳ ಮುಖ್ಯವಾದಂಥ ಹುದ್ದೆ, ಸಂವಿಧಾನಿಕವಾದಂಥ ಹುದ್ದೆ. ನಾನು ಇದನ್ನೂ ಅಲ್ಲಗಳೆಯೋದಿಲ್ಲ. ನಮ್ಮ ಪಕ್ಷಪ್ಪ ನಾವೇನು ಇಲ್ದರನ್ನ ಒಂದು ಹುದ್ದೆ ಕಂದು ಕುಂದಿರಿಸಿ ನಮಗೆಲ್ಲ ಅವಕಾಶ ಕೊಟ್ಟಾರಲ್ಲ, ಇದನ್ನು ನಾವೆಲ್ಲ ಮಾನವೀಯತೆಯಿಂದ ನೆನೆಸ್ಕೊಂಡು ಕೆಲಸ ಮಾಡಬೇಕು. ಇದು ನಮ್ಮ ಧರ್ಮ. ಅದನ್ನು ಬಿಟ್ಟು ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಈಗ ಕೊಡ್ರಿ, ಆಗ ಕೊಡ್ರಿ, ಏನು ತೀರ್ಮಾನ ತೊಗೊತಾರೆ. ಯಾರಿಂದ ಏನು ಒಳ್ಳೇದಾಗಬೇಕು ಅದಕ್ಕೆ ತೀರ್ಮಾನ ತೊಗೊತಾರೆ. ಆ ತೀರ್ಮಾನ ಬಂದಾಗ ನಾವು ನಿಮಗೆ ಹೇಳ್ತೇವೆ. ತೀರ್ಮಾನ ತಗೊಳ್ಳೋವರೆಗೂ ನಾ ಸಿ ಎಂ ನಾನು ಆಗ್ತೇನೆ ಅಂತ ಯಾಕೆ ಓಡಾಡ್ತಾ ಇದ್ದಾರೆ ಸರ್? ಪರಮೇಶ್ವರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು. ನೀವು ಇಲ್ಲಪ್ಪ, ನಾನು ನೀವು ಹೇಳಿದ್ದು ಕೇಳಿದೆ. ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಅವಾಗ ಯಾರಿಗೆ ಬೇಕಾದ್ರೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಹೇಳಿದೆ ವಿನ ನಾನೇನು ಅದ್ರಾಗಿದ್ದು ಇಂಥಲ್ಲ.